ಹಿರಿಯ ಪತ್ರಕರ್ತರಾದ ಜಿಎಸ್ ಉಜ್ಜಿನಪ್ಪನವರ ಅಂತಿಮ ದರ್ಶನಕ್ಕೆ ಚಿತ್ರದುರ್ಗ ಜಿಲ್ಲಾ ಆಡಳಿತ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಉತ್ತಮ ವಾಗ್ಮಿಗಳು, ಇಂಗ್ಲಿಷ್ ಭಾಷೆಯನ್ನು ಸ್ಪಷ್ಟ ಉಚ್ಚಾರಣೆ ಮೂಲಕ ಮಾತನಾಡುತ್ತಿದ್ದ ಹಿರಿಯ ಜೀವ ಇನ್ನೂ ನೆನಪು ಮಾತ್ರ. ಯುವ ಬರಹಗಾರರಿಗೆ ಸ್ಫೂರ್ತಿ, ಗ್ರಾಮೀಣ ಯುವ ಪತ್ರಕರ್ತರಿಗೆ ಮಾರ್ಗದರ್ಶಕರಾಗಿದ್ದ ಉಜ್ಜಿನಪ್ಪನವರ ಅಂತಿಮ ಯಾತ್ರೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ವ್ಯವಸ್ಥೆ ಮಾಡಲಾಗಿತ್ತು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ಚಿತ್ರದುರ್ಗ ಕ್ಷೇತ್ರದ ಶಾಸಕರಾದ ಕೆಸಿ ವೀರೇಂದ್ರ ಪಪ್ಪಿ, ಪ್ರಾಧಿಕಾರದ ಅಧ್ಯಕ್ಷರಾದ ತಾಜ್ಪೀರ್, ಇತರೆ ಗಣ್ಯರು, ಅಧಿಕಾರಿಗಳು, ಪತ್ರಕರ್ತರು, ಸಾರ್ವಜನಿಕರು ಹಾಗೂ ಅಪಾರ ಅಭಿಮಾನಿಗಳು ಶ್ರದ್ಧಾಂಜಲಿ ಸಲ್ಲಿಸಿದರು. ಉಜ್ಜಿನಪ್ಪನವರನ್ನು ಕುರಿತಂತೆ ಅವರ ಒಡನಾಡಿಗಳು ಮಾತನಾಡಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಕಟ್ಟ ಕೊನೆಯ ಕೃತಿ ಹಬ್ಬಿದ ಮನೆ ಮಧ್ಯದೊಳಗೆ ಅಂತಕ್ಕಂಥ ನಮ್ಮ ಹಿರಿಯೂರು ಸೀಮೆ ಅಂದರೆ ಬಯಲು ಸೀಮೆಯ ಒಂದು ಜೀವನವನ್ನು ಚಿತ್ರಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಕಾದಂಬರಿಯನ್ನು ಕೊಟ್ಟಂಥ ಹಿರಿಯ ಜೀವಿ. ಅವರ ಎಲ್ಲ ಪುಸ್ತಕಗಳನ್ನು ನಮ್ಮ CVG ಪಬ್ಲಿಕೇಶನ್ಸ್ ಬೆಂಗಳೂರವರಿಂದ ಪಬ್ಲಿಷ್ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ನಾನಿದ್ದೆ ಅಂತಕ್ಕಂಥದ್ದು ನನಗೆ ಬಹಳ ಸಂತೋಷ ಕೊಡ್ತಕ್ಕಂಥ, ಹೆಮ್ಮೆ ಕೊಡ್ತಕ್ಕಂಥ ವಿಚಾರ. ನಾವು ಅವರು ಅನೇಕ ದಿನಗಟ್ಟಲೆ ಗಂಟೆಗಟ್ಟಲೆ ನಮ್ಮ ರಾಜಶೇಖರಪ್ಪ ಅವರ ಜೊತೆಗೆ ಕೂತು ಏನು ಬರೀಬಹುದು ಅಂತಕ್ಕಂಥದ್ದನ್ನ ಅವರ ಒಳಗಡೆಯಿಂದ ಅದನ್ನ ಎಳೆದು ತೆಗೆದು ಬರೆಸ್ತಂತ ಒಂದು ತೃಪ್ತಿ ನಮಗಿದೆ. ಯಾಕಂದ್ರೆ ಅವ್ರಿಗಿರ್ತಕ್ಕಂಥ ಅನುಭವ ಶ್ರೀಮಂತಿಕೆ ಅಂತಕ್ಕಂಥದ್ದು ಬಹಳ ಅಭೂತಪೂರ್ವವಾದದ್ದು. ಅಂಥ ಒಂದು ಅನುಭವವನ್ನ ನೀವು ದಾಖಲಿಸಬೇಕು, ಬರೀಬೇಕು ಅಂತಕ್ಕಂಥ ಒಂದು ನಮ್ಮ ಒತ್ತಾಸೆಗೆ ಅವರ ಅನುಗುಣವಾಗಿ ನೀವೇನು ಬರೆದು ನಾವು ಪಬ್ಲಿಷ್ ಮಾಡ್ತೀವಿ ಅಂತಕ್ಕಂಥ ಒಂದು ಇದರ ಮೇಲೆ ಅವರು ಬಹಳ ಅದ್ಭುತವಾದಂಥ ಆ ಕೃತಿಯನ್ನು ಬರೆದರು. ಅವರ ಆತ್ಮಕಥೆಯನ್ನು ಕೂಡ ಬರೆದರು. ಅವರ ಆತ್ಮಕಥೆ ಅದರಲ್ಲಿ ಬದುಕೆಂಬ ಮಹಾಪ್ರಸಾದ, ಬದುಕನ್ನೇ ಮಹಾಪ್ರಸಾದವಾಗಿ ಅಂದ್ರೆ ಬದುಕು ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸಿದಂಥವ್ರು. ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತಕ್ಕಂಥಲ್ಲ, ಬಂದ ಹಾಗೆ ಆ ಬದುಕನ್ನು ಸ್ವೀಕರಿಸಿದಂಥ ಒಂದು ಮಹಾನ್ ಚೇತನ. ಅವರಿಗೆ 87 ವರ್ಷದ ತುಂಬು ಜೀವನವನ್ನು ನಡೆಸಿದರೆ, ಜೀವನದಲ್ಲಿ ಎಲ್ಲವನ್ನು ಕಂಡಿದ್ದಾರೆ, ಎಲ್ಲವನ್ನು ಅನುಭವಿಸಿದರೆ, ಎಲ್ಲ ಸಂತೋಷಗಳನ್ನು ಕಂಡಿದ್ದಾರೆ. ಅವರ ಒಂದು ರೀತಿ ಸಂತೃಪ್ತ ರೀತಿಯಲ್ಲಿ ಈ ಲೋಕಕ್ಕೆ ವಿದಾಯ ಹೇಳಿದರು. ಇವತ್ತಲ್ಲ ನಾಳೆ ಎಲ್ಲರೂ ನಾವೆಲ್ಲ ಒಂದು ದಿವಸ ಈ ಲೋಕಕ್ಕೆ ಟಾಟಾ ಮಾಡ್ತಕ್ಕಂಥ ಜನನೇ. ಆದರೆ ಹುಟ್ಟೋದಕ್ಕೆ, ಸಾಯೋದಕ್ಕೆ, ಏನಾದರೂ ಸಾಧಿಸಿ ಹೋಗೋಕೆ ಅಂತ ಒಬ್ಬ ಅದ್ಭುತವಾದಂಥ ಸಾಧಕರು ನಮ್ಮ ಉಜ್ಜಿನಪ್ಪ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ ನಿಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.